ಇಂದಿನ ಯುವ ಪೀಳಿಗೆ ಜೀವನ ಶೈಲಿ ಗದಗಿಡ್ತಾ ಇರುವುದರಿಂದ ಬಳಲ್ತಾ ಇದೆ. ವಯಸ್ಸಾದಂತೆ ಬರ್ತಾ ಇದ್ದ ರೋಗಗಳು ಯುವ ಜನರ ದೇಹದಲ್ಲಿ ಬೆಳೀತಾ ಇವೆ. ಕಳೆದ ಕೆಲವು ವರ್ಷಗಳಲ್ಲಿ ಹೃದಯಾಘಾತ, ಮಧುಮೇಹ, ಅಧಿಕ ರಕ್ತದೊತ್ತಡದಂತಹ ಕಾಯಿಲೆಗಳು 30 ರಿಂದ 35 ವರ್ಷ ವಯಸ್ಸಿನವರನ್ನ ವೇಗವಾಗಿ ಆಕ್ರಮಿಸ್ತಾ ಇವೆ. ಇದಕ್ಕೆ ಪ್ರಮುಖ ಕಾರಣ ಕೆಟ್ಟ ಆಹಾರ ಪದ್ಧತಿ ಮತ್ತು ಅನಾರೋಗ್ಯಕರ ಜೀವನ ಶೈಲಿ ಅಂತ ಪರಿಗಣಿಸಲಾಗಿದೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ವರದಿಯ ಪ್ರಕಾರ ಹೃದಯಾಘಾತಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಯುವ ಜನರ ಅಪಧಮನಿಗಳಲ್ಲಿ ಅಡಚಣೆಯ ಪ್ರಕರಣಗಳು ವೇಗವಾಗಿ ಹೆಚ್ಚಿಸ್ತಾ ಇವೆ ಅಂತ ಗಮನಿಸಲಾಗಿದೆ. ಇದಕ್ಕೆ ಕಾರಣ ಜೀವನ ಶೈಲಿ, ಬೊಜ್ಜು ಮತ್ತು ಆನುವಂಶಿಕತೆ ಕಾರಣವೆಂದು ನಂಬಲಾಗಿದೆ. ಆದರೆ ಅಪಧಮನಿ ಅಡಚಣೆಯ ಮೊದಲು ದೇಹವು ಕೆಲವು ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತೆ. ಪ್ರತಿಯೊಬ್ಬರೂ ಈ ಲಕ್ಷಣಗಳಿಗೆ ಗಮನ ನೀಡಬೇಕು. ಇದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯದಿಂದ ರಕ್ಷಿಸಿಕೊಳ್ಳಬಹುದು. ಅಪಧಮನಿಗಳಲ್ಲಿ ಅಡಚಣೆ ಯಾಕೆ ಉಂಟಾಗುತ್ತೆ? ಅಪಧಮನಿಗಳು ನಮ್ಮ ಹೃದಯದಿಂದ ದೇಹದ ಇತರ ಭಾಗಗಳಿಗೆ ರಕ್ತವನ್ನ ಸಾಗಿಸುತ್ತವೆ. ಕೊಬ್ಬು, ಕೊಲೆಸ್ಟ್ರಾಲ್ ಅಥವಾ ಇತರ ಕೆಲವು ಅಂಶಗಳು ಅಪಧಮನಿಗಳಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸಿದರೆ ಅವು ಪ್ಲೇಕ್ ಅನ್ನ ರೂಪಿಸುತ್ತವೆ. ಇದು ರಕ್ತದ ಹರಿವನ್ನ ನಿಲ್ಲಿಸುತ್ತೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಮೊದಲು ವಯಸ್ಸಾದಂತೆ ಇಂತಹ ಸಮಸ್ಯೆಗಳು ಕಂಡು ಬರ್ತಾ ಇದ್ವು. ಆದರೆ ಈಗ ಅಪಧಮನಿಯ ಅಡಚಣೆಯ ಸಮಸ್ಯೆ ಯುವಕರಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಜಂಕ್ ಫುಡ್, ಸಂಸ್ಕರಿಸಿದ ಆಹಾರ, ಒತ್ತಡ, ಧೂಮಪಾನ, ಹೆಚ್ಚಿದ ಆವಿಯಾಗುವಿಕೆ ಮತ್ತು ದೈಹಿಕ ಚಟುವಟಿಕೆ ಕಡಿಮೆಯಾಗುವುದು. ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ಬೊಜ್ಜು ಮತ್ತು ಟೈಪ್ 2 ಮಧುಮೇಹದ ಅಪಾಯ ಹೆಚ್ಚಾಗುತ್ತೆ. ಇದು ಹೃದಯಕ್ಕೆ ಒಳ್ಳೆಯದಲ್ಲ. ಹೃದಯ ಕಾಯಿಲೆಯ ಆರಂಭಿಕ ಲಕ್ಷಣಗಳು. ಯುವಕರು ಇನ್ನೂ ವೇಗವಾಗಿ ಹೆಚ್ಚುತ್ತಾ ಇರುವ ಈ ಅಪಾಯವನ್ನು ಅರಿತುಕೊಳ್ತಾ ಇಲ್ಲ. ಹದಿಹರೆಯದವರು ತಮ್ಮ ಜೀವನ ಶೈಲಿಯ ಸುಧಾರಿಸಿಕೊಳ್ಳುವುದರಾಗಿಯೂ ಅಥವಾ ಹೃದಯ ಕಾಯಿಲೆಗಳ ಆರಂಭಿಕ ಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸದಿರುವುದಾಗಲಿ ಇದೇ ಕಾರಣ. ಇದು ನಂತರ ಗಂಭೀರ ಹೃದಯ ಕಾಯಿಲೆಗೆ ಕಾರಣವಾಗಬಹುದು. ಯಾವುದೇ ಕಾರಣವಿಲ್ಲದೆ ಎದೆಯಲ್ಲಿ ಭಾರ ಅಥವಾ ನೋವಿನ ಭಾವನೆ, ಸಣ್ಣ ಕೆಲಸ ಮಾಡಿದ ನಂತರವೂ ಆಯಾಸ ಅಥವಾ ಉಸಿರಾಟದ ತೊಂದರೆ, ವೇಗದ ಅಥವಾ ಅನಿಯಮಿತ ಹೃದಯ ಬಡಿತ, ಆಗಾಗ್ಗೆ ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋಗುವುದು, ಹೊಟ್ಟೆ ಅಥವಾ ಎದೆಯಲ್ಲಿ ಒತ್ತಡದ ಭಾವನೆ. ಅಪಧಮನಿಯ ಅಡಚಣೆಯನ್ನ ಹೇಗೆ ಪತ್ತೆ ಮಾಡುವುದು? ಅಪಧಮನಿಯ ಅಡಚಣೆಯನ್ನ ಬಹಳ ಬೇಗನೆ ಪತ್ತೆ ಹಚ್ಚಬಹುದು. ಅಪಧಮನಿಗಳಲ್ಲಿನ ಅಡಚಣೆಯನ್ನ ಪತ್ತೆ ಹಚ್ಚಲು ಹಲವು ವೈದ್ಯಕೀಯ ಪರೀಕ್ಷೆಗಳಿವೆ. ಇದಕ್ಕಾಗಿ ವೈದ್ಯರು ಇಸಿಜಿ, ಎಕೋರ್ಡಿಯೋಗ್ರಫಿ, ಟ್ರೇಡ್ ಮಿಲ್ ಒತ್ತಡ ಪರೀಕ್ಷೆ, ಸಿಟಿ ಕರೋರಿ ಆಂಜಿಯೋಗ್ರಫಿ ಅಥವಾ ಲಿಪಿಡ್ ಪ್ರೊಫೈಲಿಂಗ್ನಂತಹ ಪರೀಕ್ಷೆಗಳನ್ನು ನಡೆಸುತ್ತಾರೆ. ಇದರ ಮೂಲಕ ಅಪಧಮನಿಗಳಲ್ಲಿನ ಅಡಚಣೆಯ ಪ್ರಮಾಣವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಹೃದಯಾಘಾತ ತಪ್ಪಿಸುವುದು ಹೇಗೆ? ಹೃದಯ ಕಾಯಿಲೆಗಳನ್ನು ದೂರವಿಡಲು ಯುವಕರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಇದಕ್ಕಾಗಿ ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಮಾಡಿ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಿ. ಹೆಚ್ಚು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಪ್ರೋಟೀನ್ ಅನ್ನು ಸೇವಿಸಿರಿ. ಜಂಕ್ ಫುಡ್, ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ. ಕೊಲೆಸ್ಟ್ರಾಲ್, ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಿ. ಕಾಲಕಾಲಕ್ಕೆ ನಿಮ್ಮ ಹೃದಯವನ್ನ ಪರೀಕ್ಷಿಸಿಕೊಳ್ಳಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.